ಅದರಲ್ಲೇ ಗೊತ್ತಾಗತ್ತೆ ನೀನು ಸರಿ ಹೋಗಿದ್ಯಾ ಅಂತ. ಆದರೆ ನನ್ನ ಅದೃಷ್ಟಕ್ಕೆ ನಿನಗೆ ಮಾತು ಬರ್ತಾ ಇಲ್ಲ. ಹಾಗಂತ ನಾನು ಮೈ ಮರಿತೀನಿ ಅಂತ ಮಾತ್ರ ಅನ್ಕೋಬೇಡ. ನನಗೆ ಗೊತ್ತು, ನನಗೆ ಚೆನ್ನಾಗಿ ಗೊತ್ತು, ನೀನು ಇನ್ನೂ ಜಾಸ್ತಿ ದಿನ ಇಲ್ಲೇ ಇದ್ರೆ ನನಗೆ ಅಡ್ಡಗಾಲ ಹಾಕ್ತೀಯ ಅಂತ. ಹಾಗಾಗೋದಕ್ಕೆ ನಾನು ಬಿಟ್ರೆ ತಾನೆ. ಮೊದಲು ನಿನ್ನ ಇಲ್ಲಿಂದ ಎತ್ತಂಗಡಿ ಮಾಡಿಸ್ತೀನಿ, ಆಮೇಲೆ ನೋಡು ನನ್ನ ಆಟ ಹೇಗಿರತ್ತೆ ಅಂತ. ಆ ದೇವ್ರೇ ಬಂದ್ರು ನಿನ್ನ ಮಗನ್ನ, ನಿನ್ನ ಸೊಸೆನ, ನಿನ್ನ ಮೊಮ್ಮಗುನ ನನ್ನಿಂದ ಕಾಪಾಡೋದಕ್ಕಾಗೋದಿಲ್ಲ. ನನ್ನ ವಂಶ ಉಳಿಬೇಕು, ಬೆಳಿಬೇಕು ಅಂದ್ರೆ ನಿನ್ನ ವಂಶ ಸರ್ವನಾಶ ಆಗಬೇಕು. ನಾನು ಆ ಕೆಲಸನ ಮಾಡೇ ಮಾಡ್ತೀನಿ ಕಣೆ. ಶಾಕುಂತಲ, ನಾನು ನೀನ್ ಏನೇ ತಿಪ್ಪರ್ಲಾಕ ಹಾಕಿದ್ರು ನಿನ್ನ ಆಟ ಏನು ನನ್ನ ಹತ್ರ ನಡೆಯಲ್ಲ. ನೋಡ್ತಾ ಇರೋ ಮುಂದಕ್ಕೆ ಏನೆಲ್ಲ ಆಗತ್ತೆ ಅಂತ. ನೀನು ಹೇಳಿದ್ದೆ ತಾನೆ, ನೀನು ಸರಿ ಆಗದೆ ಇರೋ ತನಕ ನಿಮ್ಮವರೆಲ್ಲ ಈ ಮನೆಯಲ್ಲಿ ಸುಖವಾಗಿ ನೆಮ್ಮದಿಯಾಗಿರ್ಬೋದಂತ. ಆದರೆ ನೀನು ಸರಿ ಹೋಗ್ಬಿಟ್ಟೆ ಅಲ್ಲ. ನಾನು ಯಾಕಾದರೂ ಸರಿ ಹೋದೆ ಅಂತ ನಿನಗೆ ಅನ್ನಿಸ್ಬೇಕು. ಹೋರಾಟ ಮಾಡ್ತಿದ್ದೀನಿ. ಮೊದಲು ಡಾಕ್ಟರ್ ಕೊಟ್ಟರೆ ಮೆಡಿಸಿನ್ಸ್ ಎಲ್ಲ ಕರೆಕ್ಟ್ ಆಗಿದೆ. ಇದರಲ್ಲಿ ಇವರಿಗೆ ಕ್ಯೂರ್ ಆಗಬೇಕಾಗಿತ್ತು. ಇವ್ರ ಪರಿಸ್ಥಿತಿ ತುಂಬಾ ವರ್ಸ್ಟ್ ಆಗ್ತಿದೆ ಅಂತಾನೆ ಅರ್ಥ. ಇದನ್ನ ಹೀಗೆ ಬಿಟ್ರೆ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಇನ್ನು ಭಾಗ್ಯತೆ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಹಾ ಭೂಮಿಕಾ, ಅಮ್ಮ ಆದಷ್ಟು ಬೇಗ ಸರಿ ಹೋಗ್ತಾರೆ, ಇಂಪ್ರೂವ್ಮೆಂಟ್ ಇದೆ ಅಂತ ಅನ್ಕೊಂಡೆ. ಬಟ್ ಡಾಕ್ಟ್ರ್ ಈ ಥರ ಹೇಳಿದ್ಮೇಲೆ ನನಗೆ ಯಾಕೋ ಟೆನ್ಷನ್ ಆಗ್ತಾ ಇದೆ. ಡಾಕ್ಟ್ರ್ ಆ ಥರ ಹೇಳಿದ್ಮೇಲೆ ನಾವು ಅದನ್ನು ಲೈಟಾಗಿ ತೊಗೊಳಕ್ಕಾಗಲ್ಲ, ನೆಗ್ಲೆಕ್ಟ್ ಮಾಡೋ ಆಗಿಲ್ಲ. ಅವ್ರನ್ನ ಈ ನೇಚರ್ ಟ್ರೀಟ್ಮೆಂಟ್ಗೆ ಮತ್ತೆ ಕಳಿಸೋಣ ಅಂತ ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದ್ದೀನಿ. ನೀವು ಯಾಕೆ ಈಗಲೇ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಅಲ್ಲ, ಡಾಕ್ಟರ್ ಹೇಳಿದ ಹಾಗೆ ಭಾಗ್ಯತೆ ಸ್ಟ್ರೇಂಜರ್ಸ್ ಮೇಲೆ ಯಾವ ಅಟ್ಯಾಕು ಮಾಡಿಲ್ಲ, ಯಾರ ಜೊತೆ ಮಿಸ್ಬಿಹೇವು ಮಾಡಿಲ್ಲ. ಮತ್ತೆ ಈ ವಿಷಯನ ದೊಡ್ಡದು ಮಾಡೋದು ಸರಿಯಲ್ಲ ಅಂತ ನನಗನ್ಸುತ್ತೆ. ನೀವು ಹೇಳಿದ ಹಾಗೆ ಅವ್ರ ಮನಸ್ಸಿಗೆ ಏನೋ ಒಂಥರ ಆಗಿರುತ್ತೆ, ಅದಕ್ಕೆ ಆ ರೀತಿ ರಿಯಾಕ್ಟ್ ಮಾಡಿರ್ತಾರೆ. ಆ ಬೇಸಸ್ ಮೇಲೆ ಅವ್ರು ಮುಂಚಿನ ಥರ ಆಗ್ಬಿಡ್ತಾರೆ ಅಂತ ಅನ್ಕೊಳ್ಳೋದು ತಪ್ಪಾಗುತ್ತಲ್ವಾ? ಹಾಗಂತೀರಾ? ಹೌದು ಗೌತಮರೇ, ನೋಡಿ ಈಗಲೇ ಅವ್ರಿಗೇನೋ ಆಗೋಗ್ಬಿಡುತ್ತೆ, ಅವ್ರಿಗೆ ಹಾಸ್ಪಿಟಲ್ ಸೇರಿಸ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಅವ್ರಿಗೆ ಸ್ವಲ್ಪ ಟೈಮ್ ಕೊಡೋಣ, ಅವ್ರು ರೆಸ್ಟ್ ಮಾಡಲಿ, ಅವ್ರು ಸರಿ ಹೋಗ್ತಾರೆ. ಇನ್ ಕೇಸ್ ಅವ್ರ ಸಿಚುವೇಶನ್ ಏನಾದರೂ ಸರಿ ಹೋಗದೆ ಇದ್ರೆ, ವರ್ಸನ್ ಆದರೆ ನೀವು ಹೇಳ್ದ ಹಾಗೆ ಮಾಡೋಣ. ಓಕೆ ನೋಡಿ, ಈಗ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಪ್ಲೀಸ್, ಮಲ್ಕೊಳ್ಳಿ. ಮದ್ವೆ ಆದಾಗಿಂದ ನಿನ್ನ ವಿಚಾರಿಸ್ಕೋತಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ಯಾ ನನ್ನ ಮೇಲೆ? ಮೋಸ್ಟ್ಲಿ ಅದಕ್ಕೆ ಇರಬೇಕು. ಹಾಗೆಲ್ಲ ಏನೂ ಇಲ್ಲಮ್ಮ. ನಾನು ನಿನ್ನ ಹಾಗೆಲ್ಲ ಮರ್ತು ಬಿಡ್ತೀನಾ? ಯೋಚನೆ ಮಾಡ್ಬಿಡಿಯತ್ತೆ. ಒಂದ್ ವೇಳೆ ಅವ್ರು ನನ್ನನ್ನು ಮರ್ತರು, ನಿಮ್ಮನ್ನ ಮಾತ್ರ ಮರೆಯಲ್ಲ ಅಲ್ವಾ ಮೇಡಮ್? ಆಗ್ಲೇ ಹೇಳಿದ್ನಲ್ಲ ಮೇಡಮ್, ಇಂಥ ಸೀನಲ್ಲಿ ನಂಗೆ ಮಾತಾಡಕ್ ಬರಲ್ಲ ಅಂತ. ಸರಿ, ನಾನು ಸೈಲೆಂಟ್ ಆಗಿರ್ತೀನಿ, ನೀವು ಮಾತಾಡಿ. ಅಮ್ಮ, ನಾನು ಯಾವುದೇ ಕಾರಣಕ್ಕೂ ನಿನ್ನ ಮರೆಯಲ್ಲ. ನನಗೆ ನೀನೂ ಬೇಕು, ಲಚ್ಚಿನೂ ಬೇಕು, ಸೃಜನ್ ಅವರು ಬೇಕು. ಥ್ಯಾಂಕ್ಸ್ ಮೇಡಮ್. ಕೊನೆಯಲ್ಲಿ ನನ್ನನ್ನು ಮೆನ್ಷನ್ ಮಾಡಿದ್ರಲ್ಲ, ತುಂಬಾನೇ ಖುಷಿ ಆಗೋಯ್ತು. ಸೃಜನ್ ಅವರೇ, ನೀವು ಮಾತಾಡಲ್ಲ ಅಂತಾನೆ ಇಷ್ಟೊಂದು ಮಾತಾಡ್ತಿದ್ದೀರಾ. ಮತ್ತೆ ಮಾತಾಡ್ತೀನಿ ಅಂದ್ರೆ ಎಷ್ಟು ಮಾತಾಡ್ತಿದ್ರಿ? ಸಾರಿ ಮೇಡಮ್, ಇನ್ಮೇಲೆ ಫುಲ್ ಸೈಲೆನ್ಸು, ನೀವು ಮಾತಾಡಿ. ನಿಮ್ಮ ಜೊತೆ ಮಾತಾಡಿ ಅಮ್ಮನ ಹತ್ರ ಏನು ಮಾತಾಡೋದು ಅಂತಾನೆ ಮರ್ತೋಯ್ತು ನನಗೆ.
ಅಮ್ಮ ನನಗೆ ಯಾವಾಗಲೂ ನಿಂದೆ ಚಿಂತೆ. ನೀನು ಮುಂಚಿನ ಥರ ಆಗಬೇಕು, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀನಿ. ಅದೇ ನನ್ನ ಗುರಿ ಅಂದ್ರೂ ತಪ್ಪಿಲ್ಲ. ನೀನು ಬೇಗ ಹುಷಾರಾಗಿ ಮುಂಚಿನ ಥರ ಆಗಮ್ಮ. ಅದೇ ಬ್ಯಾಕ್ ಟು ಫಾರ್ಮ್ ಅಂತಾರಲ್ಲ ಹಂಗೆ. ಸಾರಿ ಮೇಡಮ್, ಫ್ಲೋ ಕಟ್ ಮಾಡ್ಬಿಟ್ಟೆ. ಸರಿ ಮಾತಾಡಿ. ನನಗೆ ಮಾತಾಡೋಕೆ ಬಿಟ್ರೆ ತಾನೇ ನೀವು ಈ ಥರ ಮಾತಾಡಿಸಿ ನಾನು ಎಲ್ಲಿದ್ದೆ ಅಂತಾನೆ ಮರ್ತೋಯ್ತು ನನಗೆ. ಅದೇ ಮೇಡಮ್, ನೀವು ಸರಿ ಹೋಗ್ಬೇಕು ಮತ್ತೆ ಮುಂಚಿನ ಥರ ಆಗಬೇಕು. ಅಲ್ಲಿದ್ರಿ, ಅಲ್ಲಿಂದ ಕಂಟಿನ್ಯೂ ಮಾಡಿ. ಅಮ್ಮ ನೀನು ಬೇಗ ಮುಂಚಿನ ಥರ ಆಗಬೇಕು. ಬೇಗ ಹುಷಾರಾಗಿ ನನ್ನನ್ನ ಅಣ್ಣನ ಬಾಯಿ ತುಂಬಾ ಹೆಸರಿಡಿದು ಕರಿಬೇಕು. ಆಮೇಲೆ ನಮ್ಮನ್ನ ಗಟ್ಟಿಯಾಗಿ ತಪ್ಕೋಬೇಕು. ಅದೇ ನನ್ನ ಆಸೆ. ಅಮ್ಮ ಬೇಗ ಸರಿ ಹೋಗ್ತೀಯಲ್ಲ, ನನ್ನ ಆಸೆ ಪೂರ್ತಿ ಮಾಡ್ತೀಯಲ್ಲ. ನನಗೆ ಗೊತ್ತಮ್ಮ, ನೀನು ಒಂದಲ್ಲ ಒಂದು ದಿವಸ ಸರಿ ಹೋಗ್ತೀಯ. ಆ ನಂಬಿಕೆ ನನಗಿದೆ. ನೀನು ಹೀಗಿರ್ಬಾರ್ದಮ್ಮ. ನಿನ್ನ ಈ ರೀತಿ ನೋಡಕ್ ನನಗಾಗಲ್ಲ. ನಿನ್ ಬಗ್ಗೆ ಯಾರ್ಯಾರೋ ಏನೇನೋ ಹೇಳ್ತಿರ್ತಾರೆ, ಅದನ್ನ ನಂಬಕ್ ನನ್ನ ಕೈಯಲ್ಲಿ ಆಗಲ್ಲ ಅಮ್ಮ. ನೀನ್ ಬೇಗ ಹುಷಾರಾಗು, ಸರಿನಾ? ನಾನು ಸರಿ ಹೋಗಿದ್ದೀನಿ ಕಂದ. ಆದರೆ ನಾನು ಸರಿ ಹೋಗಿದ್ದೀನಿ ಅಂತ ಯಾರ ಮುಂದೆನೂ ತೋರಿಸ್ಕೊಳ್ಳೋಕ್ಕಾಗದೇ ಇರುವಂಥ ಪರಿಸ್ಥಿತಿಲಿ ಸಿಕ್ಕಾಕೊಂಡಿದ್ದೀನಿ.